ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 23ನೇ ಅಧ್ಯಾಯ, ವಚನಗಳು 1ರಿಂದ 20. ಪ್ರಿಯರೇ, ಇಲ್ಲಿವರೆಗೂ ನಾವು ನೋಡಿದ್ದು ದೇವರ ಒಂದು ಪರೀಕ್ಷೆ, ಆ ಪರೀಕ್ಷೆಯಲ್ಲಿ ಬಂದಂಥ ದೇವರ ಒಂದು ಆಶೀರ್ವಾದ. ಆದರೆ ಇಂದು ಕತೆ ನಿಧಾನವಾಗಿ ಬದಲಾಗುತ್ತದೆ. ಇದು ಮೌನದ ಒಂದು ಅಧ್ಯಾಯವಾಗಿದೆ ಪ್ರಿಯರೇ, ಅಂದರೆ ಇದು ನೋವಿನ ಒಂದು ಅಧ್ಯಾಯವಾಗಿದೆ. ಇಂದು ನಾವು ನೋಡುವಂಥದ್ದು ನಂಬಿಕೆಯ ಮಧ್ಯೆ ಆಗುವಂಥ ನಷ್ಟ. ಭಾಗವು ಶಾಂತವಾಗಿ ಆರಂಭವಾಗುತ್ತದೆ, ಸಾರಾಳು ಸತ್ತಳು ಎಂಬುದಾಗಿ. ಅಂದರೆ ಇದು ಒಂದು ಸರಳವಾದಂಥ ಒಂದು ವಾಕ್ಯವಾಗಿರಬಹುದು, ಆದರೆ ತುಂಬ ಭಾರವಾದಂಥ ಒಂದು ವಾಕ್ಯವಾಗಿದೆ. 127 ವರ್ಷಗಳ ನಂತರ ಸಾರಾಳು ಒಂದು ಜೀವನವನ್ನು ಮುಗಿಸಿ ಒಂದು ಸಂಗಾತಿಯನ್ನು ಬಿಟ್ಟು ಇದೀಗ ಸತ್ತು ಹೋಗಿದ್ದಾಳೆ. ಅಬ್ರಾಹ್ಮನು ಇಂಥ ಸಂದರ್ಭದಲ್ಲಿ ಏನು ಮಾಡುತ್ತಾನೆ ಅಂತ ಪಾಠ ಹೇಳುತ್ತದೆ ನೋಡಿ. ಅವನು ದುಃಖಿಸುತ್ತಾ ಗೋಳಾಡುತ್ತಾ ಅತ್ತನು ಎಂಬುದಾಗಿ ಬರೆದಿದೆ. ಪ್ರಿಯರೇ, ಇದನ್ನು ಗಮನಿಸಿ. ನಂಬಿಕೆಯ ತಂದೆ ಎಂಬುದಾಗಿ ಹೆಸರು ಮಾಡಿರುವಂತಹ ಅಬ್ರಹಾಮನು ಅಳುತ್ತಾ ಇದ್ದಾನೆ. ಅಂದರೆ ಇದು ನಮಗೆ ಹೇಳುತ್ತದೆ, ನಂಬಿಕೆ ಎಂದರೆ ಕಲ್ಲಿನ ಹೃದಯದವರು ಎಂಬುದಾಗಿ ಅಲ್ಲ. ನಂಬಿಕೆ ಎಂದರೆ ಕಣ್ಣೀರಿನ ಮಧ್ಯೆಯೂ ದೇವರನ್ನ ಹಿಡಿಯುವುದು. ಪ್ರಿಯರೇ, ಸ್ವಲ್ಪ ಸಮಯದ ನಂತರ ಅಬ್ರಹಾಮನು ಎದ್ದು ಅವನು ಹಿತಿಯರ ಮುಂದೆ ಹೋಗಿ ಹೇಳುತ್ತಾನೆ, ನಾನು ನಿಮ್ಮ ಮಧ್ಯೆ ಪರದೇಶಿಯಾಗಿದ್ದೇನೆ. ಪ್ರಿಯರೇ, ಇದು ಕೇವಲ ಒಂದು ಮಾತಲ್ಲ, ಇದು ಒಂದು ದೃಷ್ಟಿಕೋನವಾಗಿದೆ. ಅಂದರೆ ಅವನು ಅರಿತುಕೊಂಡಿದ್ದಾನೆ, ಈ ಭೂಮಿ ಶಾಶ್ವತವಾದ ಮನೆಯಲ್ಲ ಎಂಬುದಾಗಿ. ನಾವು ಇಲ್ಲಿ ತಾತ್ಕಾಲಿಕರು ಎಂಬುದಾಗಿ ಅಬ್ರಹಾಮನು ಅರಿತುಕೊಂಡಿದ್ದಾನೆ. ಇದೀಗ ಕತೆ ಒಂದು ವ್ಯವಹಾರಕ್ಕೆ ತಿರುಗುತ್ತದೆ. ಅಬ್ರಹಾಮನು ಒಂದು ಸಮಾಧಿಗೆ ಸ್ಥಳವನ್ನ ಕೇಳುತ್ತಾನೆ. ಅಬ್ರಹಾಮನಿಗೆ ಅವರು ಹೇಳುತ್ತಾರೆ, ಉಚಿತವಾಗಿ ತೆಗೆದುಕೊಳ್ಳಿ ಎಂಬುದಾಗಿ. ಆದರೆ ಅಬ್ರಹಾಮನು ನಿರಾಕರಿಸುತ್ತಾನೆ. ಅವನು ಸಂಪೂರ್ಣ ಬೆಲೆಯನ್ನ ಕೊಟ್ಟು ಆ ಸ್ಥಳವನ್ನ ಅವನು ಖರೀದಿ ಮಾಡುತ್ತಾನೆ. ಪ್ರಿಯರೇ, ಅವನು ಎಫ್ರೋನಿನಿಂದ ಒಂದು ಸ್ಥಳವನ್ನ ಖರೀದಿಸುತ್ತಾನೆ. ಆ ಸ್ಥಳದ ಹೆಸರು ಮಕ್ಪೇಲಾ ಎನ್ನುವಂತ ಒಂದು ಗುಹೆ. ಆ ಜನರ ಮುಂದೆ ಈ ಒಂದು ಸ್ಥಳ ಒಂದು ಸಾಕ್ಷಿಯಾಗಿ ನಿಲ್ಲುತ್ತದೆ. ಒಂದು ಪೂರ್ಣ ಬೆಲೆಯನ್ನ ಕೊಟ್ಟು ಖರೀದಿ ಮಾಡುತ್ತಾನೆ. ಇದು ಒಂದು ಸಮಾಧಿ ಮಾತ್ರ ಅಲ್ಲ ಪ್ರಿಯರೇ, ಇದು ಭವಿಷ್ಯದ ಮೇಲೆ ಇರುವಂತಹ ಹೂಡಿಕೆ. ಅಂದರೆ ಇದು ದೇವರ ವಾಗ್ದಾನದ ಮೇಲೆ ಇರುವಂತಹ ನಂಬಿಕೆ. ಸಾರಾಳನ್ನ ಅಲ್ಲಿ ಸಮಾಧಿ ಮಾಡಲಾಗುತ್ತದೆ. ಆಮೇಲೆ ಕತೆ ನಿಶಬ್ದವಾಗಿರುತ್ತದೆ, ಗಂಭೀರವಾಗಿರುತ್ತದೆ. ಆದರೆ ಆ ಸ್ಥಳ ಮುಂದಿನ ಪೀಳಿಗೆಗಳಿಗೆ ಒಂದು ಸಾಕ್ಷಿಯಾಗಿ ನಿಲ್ಲುತ್ತದೆ. ದೇವರ ವಾಗ್ದಾನ ಇನ್ನ ನಿಂತಿದೆ ಎನ್ನುವಂಥ ಒಂದು ಸಾಕ್ಷಿ. ಪ್ರಿಯರೇ, ಈ ಕತೆ ನಮಗೆ ಒಂದು ಆಳವಾದಂಥ ಸತ್ಯವನ್ನು ಕಲಿಸುತ್ತದೆ. ನಷ್ಟ ನಂಬಿಕೆಯ ಜೀವನದಲ್ಲೂ ಬರುತ್ತದೆ, ಆದರೆ ನಂಬಿಕೆ ಆ ನಷ್ಟವನ್ನು ಹೇಗೆ ಎದುರಿಸಬೇಕು ಎಂದು ಕಲಿಸುತ್ತದೆ. ನಾವು ಎಲ್ಲರೂ ಇದನ್ನು ಅನುಭವಿಸಿದ್ದೇವೆ. ನಮಗೆ ತುಂಬ ಪ್ರಿಯವಾಗಿರುವಂಥವರ ಒಂದು ನಷ್ಟ, ಅಥವಾ ಮುರಿದ ಸಂಬಂಧಗಳು, ಅಥವಾ ಮುಗಿದು ಹೋಗಿರುವಂಥ ಕನಸುಗಳು. ಆ ಸಮಯದಲ್ಲಿ ಬರುವಂಥ ಪ್ರಶ್ನೆ, ದೇವರು ಎಲ್ಲಿದ್ದಾರೆ ಎಂಬುದಾಗಿ. ಈ ವಾಕ್ಯ, ಈ ಅಧ್ಯಾಯ ನಮಗೆ ತೋರಿಸುವಂಥದ್ದು, ದೇವರು ಇಲ್ಲಿಯೇ ಇದ್ದಾರೆ, ನಿಮ್ಮ ಮೌನದಲ್ಲಿಯೂ ದೇವರು ಇದ್ದಾರೆ ಎನ್ನುವಂಥದ್ದು. ಪ್ರಿಯರೇ, ಇಂದಿನ ವಾಗ್ದಾನ ನಷ್ಟ ಅಂತ್ಯವಲ್ಲ ಪ್ರಿಯರೇ. ದೇವರ ಕಥೆಯಲ್ಲಿ ಇದು ಒಂದು ಹೊಸ ಅಧ್ಯಾಯ. ಹಾಗಾದರೆ ಇಂದಿನ ಆಜ್ಞೆ, ದುಃಖದಲ್ಲಿಯೂ ದೇವರನ್ನ ನಂಬಬೇಕು. ಅಳಬಹುದು, ಮನಸ್ಸು ಮುರಿಯಬಹುದು, ಆದರೂ ದೇವರನ್ನು ನಾವು ಬಿಡಬಾರದು. ಪ್ರಿಯರೇ, ಹಾಗಾದರೆ ಇದನ್ನು ನಾವು ನೆನಪಿಟ್ಟುಕೊಳ್ಳೋಣ. ಅಬ್ರಹಾಮ ತನ್ನ ಹೆಂಡತಿಯನ್ನು ಕಳೆದುಕೊಂಡನು, ಆದರೆ ತನ್ನ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಇಂದು ನಾವು ಏನನ್ನು ಕಳೆದುಕೊಂಡಿದ್ದೇವೆ? ನಮ್ಮ ನಂಬಿಕೆ ಇನ್ನ ನಿಂತಿದೆಯಾ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮ್ಮ ನಂಬಿಕೆಯಲ್ಲಿ ನಾವು ಸ್ಥಿರವಾಗಿ ನಿಲ್ಲೋಣ. ಆಮೇನ್. ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯ
ವೇದದಿಂದ ಹೃದಯಕ್ಕೆ ಒಂದು